ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಬೇಕು. ತಾಳಿಕೋಟೆ ಹೋರಾಟ ಸಮಿತಿ ಮಾಡುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ ಸೂಚಿಸಿ ಉಗ್ರವಾದ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಹೌದು, ತಾಳಿಕೋಟೆಯಲ್ಲಿ ನಿರ್ಮಾಣವಾಗಿರಬೇಕಾದ ಪ್ರಜಾಸೌಧ ತಾಳಿಕೋಟೆಯಿಂದ 4-5 ಕಿಲೋಮೀಟರ್ ದೂರವಿದ್ದು ಅದು ಎಲ್ಲ ಜನರಿಗೆ ಅನಾನುಕೂಲವಾಗುತ್ತಿದೆ. ಅಲ್ಲಿಗೆ ಹೋಗಬೇಕು ಅಂದರೆ ಕನಿಷ್ಠ 200 ರೂಪಾಯಿ ಖರ್ಚು ಆಗುತ್ತದೆ. ಬಡವರಿಗೆ, ಅಂಗವಿಕಲರಿಗೆ, ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವರಿಗೆ ಹೋಗಿ ಬರಲು ತೊಂದರೆ ಆಗುತ್ತಿದೆ. ಆದ ಕಾರಣ ಆ ನಿಗದಿಯಾಗಿರುವ ಸ್ಥಳವನ್ನು ಕೈಬಿಡಲು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಇವತ್ತಿಗೆ 36 ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಸಂಬಂಧಪಟ್ಟ ಶಾಸಕರು ಮತ್ತು ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸ್ಪಂದಿಸದೇ ಇದ್ದು ಈ ಹೋರಾಟಕ್ಕೆ ಹತ್ತಿಕ್ಕುವಂತೆ ಕೆಲಸ ಮಾಡುತ್ತಿದ್ದಾರೆ. ಆದ ಕಾರಣ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ ಸೂಚಿಸಿ 41ನೇ ದಿನಕ್ಕೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ವಿವಿಧ ದಲಿತ ಪರ ಸಂಘಟನೆಯ ಒಕ್ಕೂಟದ ಗೌರವ ಅಧ್ಯಕ್ಷರು ಆದ ಎಸ್.ಬಿ. ಕಟ್ಟಿಮನಿ ಮತ್ತು ಅಧ್ಯಕ್ಷರು ಎಂ.ಟಿ. ಚಮಲಾಪುರ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿ ವಿಭಾಗೀಯ ಸಂಚಾಲಕರಾದ ದೇವೇಂದ್ರ ಹಾದಿಮನಿ, ವಿಜಯಪುರ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರು ನಾಗೇಶ ಕಟ್ಟಿಮನಿ ಹಾಗೂ ತಾಲೂಕು ಸಂಚಾಲಕರಾದ ಮಹೇಶ್ ಕಟ್ಟಿಮನಿ, ದಲಿತ ಮುಖಂಡರು ರಾಮಣ್ಣ ಕಟ್ಟಿಮನಿ, ಸಂಜೀವ ಬರದೇನಾಳ, ದಲಿತ ಯುವ ಮುಖಂಡರು ಮಹೇಶ್ ಚಲವಾದಿ, ಬರಹಗಾರರು ಹಾಗೂ ದಲಿತ ಮುಖಂಡರು ಭಾಗಿಯಾಗಿದ್ದು ಈ ಎಲ್ಲ ಮುಖಂಡರು ಸೇರಿ ಉಗ್ರವಾದ ಹೋರಾಟ ನಡೆಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಭೀಮರಾವ್ ರತ್ನಾಕರ, ದೇವ್ರು ಗೂಟ ಖಂಡಕಿ, ರಾಮಣ್ಣ ಪತ್ತೇಪುರ, ನಿಂಗಪ್ಪ ಹೊನ್ನಳಿ, ನಿಂಗಪ್ಪ ತಾಳಿಕೋಟೆ, ಮುನ್ನಾ ಹುಣಶ್ಯಾಳ, ಅಲ್ಪಸಂಖ್ಯಾತ ಘಟಕದ ಮುಖಂಡರು ಸಿದ್ದಪ್ಪ ಹೊಸಮನಿ, ಹಳ್ಳೆಪ್ಪ ತಾಳಿಕೋಟೆ ಇತರರು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ಮುತ್ತು ಕಟ್ಟಿಮನಿ, ತಾಳಿಕೋಟೆ. ಈಗಾಗಲೇ ಪ್ರಜಾಸೌಧ ಕಟ್ಟಡಕ್ಕಾಗಿ ಏನು ನಿಗದಿಪಡಿಸಿದರೆ ಆ ಜಾಗ ಸ್ಥಳ ಸೂಕ್ತವಲ್ಲ. ಜನರ ಒಂದು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಒಂದು ಅನುಕೂಲವಾಗಲಿ. ಹಾಗಾಗಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಸುಮಾರು 35 ದಿನಗಳ ಕಾಲ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಬರ್ತಾ ಇದೆ. 35 ದಿನಗಳ ಕಾಲ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಒಂದು ನ್ಯಾಯಬದ್ಧವಾದಂಥ ಒಂದು ಶಾಂತಿಯುತವಾದಂಥ ಹೋರಾಟ ಹಮ್ಮಿಕೊಂಡು ಕೂಡ ಈ 35 ದಿನಗಳ ಕಾಲ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಈ ಭಾಗದ ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತಿನವರೆಗೂ ಈ ಒಂದು ಹೋರಾಟ ಸಮಿತಿಗೆ ಬಂದು ಆ ಒಂದು ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ.